ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಯಸ್ಸಿನ ಪ್ರಕಾರ ಸಾಮಾನ್ಯ ಸಕ್ಕರೆಯ ಮಟ್ಟ ಎಷ್ಟಿರಬೇಕು? ಆಪ್ಷನ್ಸ್: ಎ 60ರಿಂದ 180, ಬಿ 70ರಿಂದ 180, ಸಿ 80ರಿಂದ 200, ಡಿ 50ರಿಂದ 170. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 3 ವರ್ಷದ ಮಕ್ಕಳವರೆಗೂ ಖಾಲಿ ಹೊಟ್ಟೆಯಲ್ಲಿ 60ರಿಂದ 110 ಇರಬೇಕು. ಇನ್ನು ಸಾಮಾನ್ಯವಾಗಿ 60ರಿಂದ 180 ಇರಬೇಕು. ಈ ವಯಸ್ಸಿನಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಏರುಪೇರಾಗಬಹುದು. ಖಾಲಿ ಹೊಟ್ಟೆಯಲ್ಲಿ 110 mg/dl ನಡುವೆ ಇರುತ್ತದೆ. 3ರಿಂದ 12 ವಯಸ್ಸಿನ ಮಕ್ಕಳಲ್ಲಿ ಖಾಲಿ ಹೊಟ್ಟೆಯಲ್ಲಿ 70ರಿಂದ 140 ಇರಬೇಕು. ಇನ್ನು ಸಾಮಾನ್ಯ ಮಟ್ಟ 70ರಿಂದ 180 mg/dl. ವಿಶೇಷವಾಗಿ ಮಧುಮೇಹ ಇರುವವರು ಕುಟುಂಬದಲ್ಲಿದ್ದರೆ ವಿಶೇಷ ಕಾಳಜಿ ಇವರಿಗೆ ಬೇಕಾಗುತ್ತದೆ. ಇನ್ನು ಹದಿಹರೆಯದವರು ಅಂದರೆ 13ರಿಂದ 18 ವರ್ಷಗಳಲ್ಲಿರುವವರಿಗೆ ಖಾಲಿ ಹೊಟ್ಟೆಯಲ್ಲಿ 70ರಿಂದ 140 ಇರಬೇಕು. ಸಾಮಾನ್ಯ ಮಟ್ಟ 70ರಿಂದ 180 mg/dl. ಪ್ರೌಢಾವಸ್ಥೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳು ಗ್ಲೂಕೋಸ್ ಮಟ್ಟವನ್ನು ಪರಿಣಾಮ ಬೀರಬಹುದು. ಇನ್ಸುಲಿನ್ ಪ್ರತಿರೋಧವು ಸಂಭವಿಸಬಹುದು. ಇನ್ನು 19 ವರ್ಷ ಮೇಲ್ಪಟ್ಟವರಲ್ಲಿ ಖಾಲಿ ಹೊಟ್ಟೆಯಲ್ಲಿ 70ರಿಂದ 130 ಇರಬೇಕು. ಇನ್ನು ಸಾಮಾನ್ಯ ಮಟ್ಟ 70ರಿಂದ 180 mg/dl. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚು ಸ್ಥಿರವಾಗಿರುತ್ತದೆ. ಪ್ರೀ ಡಯಾಬಿಟಿಸ್ ಅಥವಾ ಟೈಪ್ 2 ಮಧುಮೇಹವನ್ನು ತಡೆಗಟ್ಟಲು ಖಾಲಿ ಹೊಟ್ಟೆಯಲ್ಲಿ 130 mg/dl ಅನ್ನು ಮೀರಬಾರದು. ಎರಡನೇ ಪ್ರಶ್ನೆ, ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ಪಿಸ್ತಾ, ಬಿ ಬೀಟ್ರೂಟ್, ಸಿ ಖರ್ಜೂರ, ಡಿ ಕ್ಯಾರೆಟ್. ಉತ್ತರ ಆಪ್ಷನ್ ಎ ಪಿಸ್ತಾ. ಪಿಸ್ತಾಗಳು ವಿಟಮಿನ್ B6, ಥಿಯಾಮಿನ್ ಮತ್ತು ರಂಜಕದಂತಹ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತವೆ. ಅವು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳನ್ನು ಸಹ ಹೊಂದಿರುತ್ತವೆ. ಇದು ನಿಮ್ಮ ವಿವಿಧ ದೈಹಿಕ ಕಾರ್ಯಗಳಿಗೆ ಮುಖ್ಯವಾಗಿರುತ್ತದೆ. ಈ ಬೀಜಗಳಲ್ಲಿ ವಿಟಮಿನ್ ಇ ಸೇರಿದಂತೆ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಎದುರಿಸಲು ಸಹಾಯ ಮಾಡುತ್ತದೆ. ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ಅಷ್ಟೇ ಅಲ್ಲದೆ ವಿಟಮಿನ್ B6 ಪ್ರೋಟೀನ್ ಪಿಸ್ತಾದಲ್ಲಿ ಹೇರಳವಾಗಿ ಕಂಡುಬರುವುದರಿಂದ ಇದು ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಕೆಲಸ ಮಾಡುತ್ತದೆ. ಇದನ್ನು ಪ್ರತಿನಿತ್ಯ ತಿನ್ನುವುದರಿಂದ ರಕ್ತದಲ್ಲಿ ಆಮ್ಲಜನಕ ಪ್ರಮಾಣ ಹೆಚ್ಚುತ್ತದೆ ಮತ್ತು ಹಿಮೋಗ್ಲೋಬಿನ್ ಮಟ್ಟವೂ ಕೂಡ ಹೆಚ್ಚಾಗುತ್ತದೆ. ಮೂರನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆ ತ್ವಚೆ, ತಲೆ ಕೂದಲು, ಉಗುರಿನ ಮೂಲಕ ಗೋಚರವಾಗುತ್ತದೆ? ಆಪ್ಷನ್ಸ್: ಎ ಕ್ಯಾಲ್ಸಿಯಂ, ಬಿ ಕಬ್ಬಿಣ, ಸಿ ಪ್ರೋಟೀನ್, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್. ದೇಹದಲ್ಲಿ ಪ್ರೋಟೀನ್ ಕೊರತೆ ತ್ವಚೆ, ತಲೆ ಕೂದಲು, ಉಗುರಿನ ಮೂಲಕ ಗೋಚರವಾಗುತ್ತದೆ. ದುರ್ಬಲ ಉಗುರು, ಶುಷ್ಕ ತ್ವಚೆ ಅಥವಾ ತಲೆ ಕೂದಲು ತೆಳುವಾಗುವಂತಹ ಸಮಸ್ಯೆಯನ್ನು ನೀವು ಗುರುತಿಸಿದರೆ ಅದು ಆರೋಗ್ಯ ಕಾಪಾಡಲು ನಿಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತಿಲ್ಲ ಎಂಬ ಸೂಚನೆಗಳನ್ನು ನೀಡುತ್ತದೆ. ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ಥಿತಿಯಲ್ಲಿ ಪ್ರೋಟೀನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗದೇ ಇದ್ದಾಗ ನಿಮ್ಮ ದೇಹವು ಶಕ್ತಿಗಾಗಿ ಸ್ನಾಯುಗಳ ಅಂಗಾಂಶಗಳನ್ನು ಒಡೆಯಲು ಆರಂಭಿಸುತ್ತದೆ. ಇದು ಸ್ನಾಯುಗಳ ದ್ರವ್ಯರಾಶಿಯ ಕೊರತೆಗೆ ಕಾರಣವಾಗಬಹುದು. ಇನ್ನು ಆಗಾಗ ಹಸಿವಿನ ಅನುಭವವಾಗುವುದು ಅಥವಾ ಸಿಹಿಯ ಕಡು ಬಯಕೆಯೂ ಆಗುವುದು ಕಡಿಮೆ ಪ್ರೋಟೀನ್ ಮಟ್ಟದ ಸಂಕೇತವಾಗಿರುತ್ತದೆ. ಇನ್ನು ಪ್ರೋಟೀನ್ ಕೊರತೆ ಕೊಬ್ಬನ್ನು ಪರಿಣಾಮಕಾರಿಯಾಗಿ ಪ್ರಕ್ರಿಯೆಗೊಳಿಸುವ ದೇಹದ ಶಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು. ಇದು ಲಿವರ್ನಲ್ಲಿ ಕೊಬ್ಬಿನ ಶೇಖರಣೆಗೆ ಕಾರಣವಾಗುತ್ತದೆ. ಕ್ರಮೇಣ ಇದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಪಾಯವನ್ನು ಸೃಷ್ಟಿಸುತ್ತದೆ. ಒಂದೊಮ್ಮೆ ನೀವು ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಸೇವಿಸದೇ ಇದ್ದರೆ ನಿಮ್ಮ ದೇಹ ಸೋಂಕುಗಳನ್ನು ತಡೆಯಲು ಕಷ್ಟಪಡುತ್ತದೆ. ಇದು ನೀವು ಆಗಾಗ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದ ಉಷ್ಣತೆ ಮತ್ತು ಕೊಬ್ಬನ್ನು ನಿಯಂತ್ರಿಸುವುದು ಯಾವುದು? ಆಪ್ಷನ್ಸ್: ಎ ಯಕೃತ್, ಬಿ ಥೈರಾಯ್ಡ್, ಸಿ ಮೆದುಳು, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ ಥೈರಾಯ್ಡ್. ಥೈರಾಯ್ಡ್ ನಮ್ಮ ದೇಹದ ಉಷ್ಣತೆ ಮತ್ತು ಕೊಬ್ಬನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ದೇಹದ ಕಾರ್ಯನಿರ್ವಹಣೆ, ಹೃದಯ ಬಡಿತ, ಉಸಿರಾಟ, ಜೀರ್ಣಕ್ರಿಯೆ, ಮೆದುಳಿನ ಬೆಳವಣಿಗೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ. ಥೈರಾಯ್ಡ್ ಗ್ರಂಥಿಯಲ್ಲಿ ಹಾರ್ಮೋನ್ ತುಂಬಾ ಕಡಿಮೆ ಇದ್ದರೆ ಅದನ್ನು ಹೈಪೋಥೈರಾಯ್ಡ್ ಎಂದು ಕರೆಯಲಾಗುತ್ತದೆ ಮತ್ತು ಹೆಚ್ಚು ಉತ್ಪತ್ತಿಯಾದರೆ ಅದನ್ನು ಹೈಪರ್ ಥೈರಾಯ್ಡ್ ಎಂದು ಕರೆಯಲಾಗುತ್ತದೆ. ಈ ಎರಡರಲ್ಲಿ ಯಾವುದೇ ಥೈರಾಯ್ಡ್ ವ್ಯಕ್ತಿಯ ಜೀವನ ಶೈಲಿಯನ್ನೇ ಬದಲಾಯಿಸುತ್ತದೆ. ಐದನೇ ಪ್ರಶ್ನೆ, ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಪೋಷಕರನ್ನು ನಿರ್ಲಕ್ಷಿಸಲು ಕಾರಣವೇನು? ಆಪ್ಷನ್ಸ್: ಎ ನಿಂದನೆ,
ಬಿ ನಿಯಂತ್ರಣ, ಸಿ ನಿರ್ಲಕ್ಷ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಾಲ್ಯದಲ್ಲಿ ತಮ್ಮ ಕುಟುಂಬ ಅಥವಾ ಸಂಬಂಧಿಕರಿಂದ ನಿಂದನೆಯನ್ನು ಅನುಭವಿಸಿದ ಮಕ್ಕಳು ಎಲ್ಲರಿಂದಲೂ ಪ್ರತ್ಯೇಕವಾಗಿ ಬೆಳೆಯಲು ಪ್ರಾರಂಭಿಸಬಹುದು. ನಿಂದನೆಯು ಮೌಖಿಕ, ಮಾನಸಿಕ, ಲೈಂಗಿಕ ಅಥವಾ ದೈಹಿಕವಾಗಿರಬಹುದು. ಇಂತಹ ನಿರ್ಲಕ್ಷ್ಯಗಳು ಬೆಳೆಯುತ್ತಾ ಪೋಷಕರನ್ನು ದ್ವೇಷಿಸುವ ಗುಣಗಳನ್ನು ಬೆಳೆಸಿಕೊಳ್ಳಬಹುದು. ಕೆಲವು ಪೋಷಕರು ಮಕ್ಕಳನ್ನು ಅತಿಯಾಗಿ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಈ ನಿಯಂತ್ರಣ ಮೇಲ್ನೋಟಕ್ಕೆ ಮಕ್ಕಳು ನಮ್ಮ ಮಾತನ್ನು ಪಾಲಿಸುತ್ತಾರೆ ಎಂದೆನಿಸಿದರೂ ಅವರು ಹೇಳಬೇಕೆನಿಸಿದ ಅದೆಷ್ಟೋ ವಿಷಯಗಳನ್ನು ಪೋಷಕರ ಬಳಿ ಹಂಚಿಕೊಳ್ಳುವುದೇ ಇಲ್ಲ. ಇದರಿಂದ ಇಬ್ಬರ ನಡುವೆ ಅಂತರ ಬೆಳೆಯಬಹುದು. ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಉತ್ತಮ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ಕೆಲವು ಪೋಷಕರು ತಮ್ಮ ಮಕ್ಕಳಿಗೆ ಈಗ ಬೇಕಾದ ಸಲಹೆ, ಪ್ರೀತಿ, ಆರೈಕೆಯನ್ನು ನಿರ್ಲಕ್ಷಿಸಬಹುದು. ಇದರಿಂದ ಮಕ್ಕಳು ಪೋಷಕರ ಆರೈಕೆ ಇಲ್ಲದೆ ಅದರ ಸತ್ವವನ್ನೇ ಅರಿಯದೆ ಪೋಷಕರನ್ನು ದೂರ ಮಾಡಬಹುದು. ಪೀಳಿಗೆಯ ಅಂತರದಿಂದಾಗಿ ಪೋಷಕರು ಮತ್ತು ಮಕ್ಕಳ ನಡುವಿನ ಅಭಿಪ್ರಾಯಗಳು ಬದಲಾಗಬಹುದು. ಇಂತಹ ಬದಲಾದ ಅಭಿಪ್ರಾಯಗಳಿಂದ ಮಕ್ಕಳು ತಮ್ಮ ಪೋಷಕರಿಂದ ದೂರವಾಗಲು ಕಾರಣವಾಗಬಹುದು ಮತ್ತು ಮುಖ್ಯವಾಗಿ ಇಬ್ಬರ ನಡುವೆ ಮಾತುಕತೆ ಕಡಿಮೆಯಾಗಬಹುದು. 6ನೇ ಪ್ರಶ್ನೆ, ಯಾವುದರ ವಾಸನೆಯನ್ನು ಕಂಡರೆ ಹಾವುಗಳು ನಡುಗುತ್ತವೆ? ಆಪ್ಷನ್ಸ್: ಎ ಮಲ್ಲಿಗೆ ಹೂವು, ಬಿ ಕರ್ಪೂರ, ಸಿ ಗಂಧ, ಡಿ ನೀಲಗಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಪೂರ. ಹಾವುಗಳಿಗೆ ಸಾಮಾನ್ಯವಾಗಿ ಕರ್ಪೂರದ ವಾಸನೆ ಎಂದರೆ ಇಷ್ಟವಾಗುವುದಿಲ್ಲ. ಈ ವಾಸನೆ ಹಾವುಗಳ ಮೂಗಿಗೆ ತಾಕುತ್ತಿದ್ದಂತೆ ಹಾವುಗಳು ಆ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಕೂಡ ನಿಲ್ಲುವುದಿಲ್ಲ. ಹಾವುಗಳಿಗೆ ಮೂಗು ತುಂಬ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಕರ್ಪೂರದ ವಾಸನೆ ಹಿಡಿದಾಗ ಹಾವುಗಳಿಗೆ ತಮ್ಮ ಸೂಕ್ಷ್ಮ ಮೂಗಿನ ಮೂಲಕ ಉಸಿರಾಡಲು ಕಷ್ಟವಾಗುತ್ತದೆ. ಆದ್ದರಿಂದ ಹಾವುಗಳಿಗೆ ಕರ್ಪೂರ ವಾಸನೆಯನ್ನು ಕಂಡರೆ ಆಗುವುದಿಲ್ಲ. 7ನೇ ಪ್ರಶ್ನೆ, ಭಾರತದಲ್ಲಿ ಒಂದೇ ಒಂದು ರೂಪಾಯಿಯು ತೆರಿಗೆ ಕಟ್ಟದ ಏಕೈಕ ರಾಜ್ಯ ಯಾವುದು? ಆಪ್ಷನ್ಸ್: ಎ ಜಮ್ಮು ಕಾಶ್ಮೀರ್, ಬಿ ಬಿಹಾರ್, ಸಿ ಸಿಕ್ಕಿಂ, ಡಿ ಜಾರ್ಖಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಭಾರತದ ಪ್ರತಿಯೊಂದು ರಾಜ್ಯವು ವಿಭಿನ್ನ ರೀತಿಯ ತೆರಿಗೆಗಳನ್ನು ನೀಡುತ್ತದೆ. ಆದರೆ ನಾಗರಿಕರು ಸರ್ಕಾರಕ್ಕೆ ಯಾವುದೇ ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲದ ಏಕೈಕ ರಾಜ್ಯ ಸಿಕ್ಕಿಂ ಆಗಿದೆ. ಈ ರಾಜ್ಯವು ಭಾರತೀಯ ಸಂವಿಧಾನದ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. ಹಿಂದೆ ಸ್ವತಂತ್ರ ರಾಜ್ಯವಾಗಿದ್ದ ಸಿಕ್ಕಿಂ 1975ರಲ್ಲಿ ಭಾರತಕ್ಕೆ ಸೇರ್ಪಡೆಯಾಯಿತು. ಸ್ವಾತಂತ್ರ್ಯಕ್ಕೂ ಮುನ್ನ ಸಿಕ್ಕಿಂನ್ನು ನಮ್ಗ್ಯಾಲ್ ರಾಜವಂಶವು ಆಳುತ್ತಿತ್ತು ಮತ್ತು ನಾಗರಿಕರ ರಕ್ಷಣೆಗಾಗಿ 1950ರಲ್ಲಿ ಇಂಡೋ-ಸಿಕ್ಕಿಂ ಒಪ್ಪಂದವನ್ನು ಅಂಗೀಕರಿಸಲಾಯಿತು. ಭಾರತದೊಂದಿಗೆ ವಿಲೀನಗೊಳ್ಳುವ ಸಮಯದಲ್ಲಿ ಸಿಕ್ಕಿಂ ತನ್ನ ಹಳೆಯ ತೆರಿಗೆ ರಚನೆಯನ್ನು ಕಾಯ್ದುಕೊಳ್ಳಬೇಕೆಂದು ಷರತ್ತು ವಿಧಿಸಿತ್ತು. ವಿಲೀನದ ನಂತರ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಯಿತು. ಇದರ ನಂತರ ಸಿಕ್ಕಿಂ ನಾಗರಿಕರು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ. ಈ ವಿಶೇಷ ತೆರಿಗೆ ವಿನಾಯಿತಿಯನ್ನು ಸೆಕ್ಷನ್ 10 ಮತ್ತು ಆರ್ಟಿಕಲ್ 371ರ ಅಡಿಯಲ್ಲಿ ನೀಡಲಾಗಿದೆ. 8ನೇ ಪ್ರಶ್ನೆ, ಪ್ರತಿದಿನ ರಾಗಿ ಪದಾರ್ಥ ಅಥವಾ ರಾಗಿ ಮುದ್ದೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶುಗರ್ ಕಂಟ್ರೋಲ್, ಬಿ ಬೊಜ್ಜು ಬರುವುದಿಲ್ಲ, ಸಿ ಮೂಳೆ ಬಲ, ಡಿ ಚರ್ಮ ರಕ್ಷಣೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ರಾಗಿಯಿಂದ ಮಾಡಿದ ಆಹಾರಗಳು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಚರ್ಮದ ರಕ್ಷಣೆ, ಮಧುಮೇಹ ನಿರ್ವಹಣೆ, ಬೊಜ್ಜು, ಗರ್ಭಾವಸ್ಥೆ ಮತ್ತು ಅಸ್ಥಿಪಂಜರದ ಆರೋಗ್ಯದಲ್ಲಿ ಬಹು ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ರಾಗಿಯು ಖನಿಜ ಸಮೃದ್ಧವಾದ ಧಾನ್ಯವಾಗಿದ್ದು ಅದು ಕಡಿಮೆ ನೈಸರ್ಗಿಕ ಕೊಬ್ಬಿನಾಂಶವನ್ನು ಹೊಂದಿದೆ. ಅಲ್ಲದೆ ರಾಗಿಯಲ್ಲಿರುವ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲವು ಹಸಿವನ್ನು ಕಡಿಮೆ ಮಾಡುವ ಮೂಲಕ ತೂಕ ಹೆಚ್ಚಾಗುವುದನ್ನು ತಡೆಯುತ್ತದೆ. ಗರ್ಭಾವಸ್ಥೆಯಲ್ಲಿ ರಾಗಿಯ ಆಹಾರಗಳನ್ನು ತಿನ್ನುವುದು ಹಾಲು ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ಗರ್ಭಾವಸ್ಥೆಯ ಮಧುಮೇಹವನ್ನು ತಡೆಯುತ್ತದೆ. ಆತಂಕ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿದ್ರಾಹೀನತೆಯನ್ನು ತಡೆಯುತ್ತದೆ. ಕ್ಯಾಲ್ಸಿಯಂನಿಂದ ತುಂಬಿರುವ ರಾಗಿಯು ಬೆಳೆಯುತ್ತಿರುವ ಮಕ್ಕಳಲ್ಲಿ ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅವಶ್ಯಕವಾಗಿದೆ. ವಯಸ್ಸಾದವರಿಗೆ ಆಸ್ಟಿಯೋಪೊರೋಸಿಸ್ನಿಂದಾಗಿ ಮೂಳೆಗಳಲ್ಲಿನ ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಧಾನವಾಗಿ ಗ್ಯಾಸ್ಟ್ರಿಕ್ ಖಾಲಿಯಾಗುವುದನ್ನು ಉಂಟುಮಾಡುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವನ್ನು ತಡೆಯಲು ಸಹಾಯ ಮಾಡುತ್ತದೆ. ಕಬ್ಬಿಣ ಮತ್ತು ವಿಟಮಿನ್ B1ನ
ಪ್ರಮುಖ ಮೂಲವಾಗಿರುವ ರಾಗಿ ಹಿಮೋಗ್ಲೋಬಿನ್ ಮಟ್ಟಗಳ ಮೇಲೆ ಮತ್ತು ಹದಿಹರೆಯದವರಲ್ಲಿ ಕಬ್ಬಿಣದ ಕೊರತೆಯ ರಕ್ತಹೀನತೆಯನ್ನು ತಡೆಯುವಲ್ಲಿ ಸಹಾಯಕವಾಗಿದೆ. ರಾಗಿಯು ಫೈಬರ್ನಲ್ಲಿ ಸಮೃದ್ಧವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದರೊಟ್ಟಿಗೆ ಪೋಷಕಾಂಶಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ಚರ್ಮದ ಚೈತನ್ಯವನ್ನು ಕಾಪಾಡಿಕೊಳ್ಳಲು, ಸುಕ್ಕುಗಳು ಮತ್ತು ಕುಗ್ಗುವಿಕೆಯನ್ನು ತಡೆಯಲು ಮತ್ತು ಮೊಡವೆ ಮತ್ತು ಗಾಯವನ್ನು ಕಡಿಮೆ ಮಾಡಲು ಅವಶ್ಯಕವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.